ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿಕೊಳ್ಳುತ್ತೇನೆ. ಈ ದಿನದಲ್ಲಿ ಕೂಡ ದೇವರ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಯೂದ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಮಗೆ 24ನೇ ವಾಕ್ಯವನ್ನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ಈ ವಾಕ್ಯವು ನನ್ನ ಜೀವಿತದಲ್ಲಿ ನನಗೆ ಬಹಳ ಯಾವಾಗಲೂ ಅದೊಂದು ಉತ್ಸಾಹವನ್ನು ಮತ್ತು ಒಂದು ಸಂತೋಷವನ್ನು ನಮಗೆ ಕೊಡುವಂಥದ್ದಾಗಿದೆ. ಏನಂತ ನೋಡುವಾಗ ಅಲ್ಲಿ ಹೇಳ್ತದೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ಎಂಬುದಾಗಿ. ಹಲ್ಲೆಲೂಯಾ. ಅನೇಕ ಸಮಯದಲ್ಲಿ ಈ ಕ್ರೈಸ್ತರ ಜೀವಿತವನ್ನು ನಾವು ನಡೆಸುವುದಕ್ಕೆ ನಾವು ಕರ್ತನ ಮುಂದೆ ನಿಲ್ಲುತ್ತೇವ, ಪರಲೋಕಕ್ಕೆ ನಾವು ಹೋಗುತ್ತೇವ, ನಮ್ಮ ಕೈಯಲ್ಲಿ ಅಷ್ಟೊಂದು ಸಾಮರ್ಥ್ಯ ಇದೆಯಾ, ನಾವು ಆ ರೀತಿಯಾಗಿ ನಡೀತಿದ್ದೇವ, ನಾವು ಆ ರೀತಿಯಾಗಿರ್ತದ, ಅದು ನನ್ನ ಸ್ವಂತ ಬಲದಿಂದ ನನ್ನ ಸ್ವಂತ ಸಾಮರ್ಥ್ಯದಿಂದ ಅದು ಮಾಡುವುದಕ್ಕೆ ಸಾಧ್ಯವೇ ಎಂಬುದಾಗಿ ಅನೇಕ ಸಮಯದಲ್ಲಿ ನಾವು ಭಾವಿಸಿಕೊಳ್ಳುತ್ತೇವೆ. ಆದರೆ ಇಲ್ಲಿ ಭಕ್ತರು ಏನು ಹೇಳುತ್ತಾರೆ ಅಂತ ಹೇಳಿದ್ರೆ ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ. ಹಂಗಾದ್ರೆ ನಾವು ಎಡವಿ ಬೀಳದ ಹಾಗೆ ನಾವು ಕಾಪಾಡುತ್ತಿಲ್ಲ, ದೇವರು ನಮ್ಮನ್ನು ಕಾಪಾಡುತ್ತಿದ್ದಾರಂತೆ. ಅಲ್ಲಿಗೆ ಇಲ್ಲಿ ವಾಕ್ಯ ಏನು ಹೇಳುತ್ತೆ ಅಂದರೆ, ತನ್ನ ಪ್ರಭಾವದ ಸಮಕ್ಷದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಮ್ಮನ್ನು ದೇವರು ನಿಲ್ಲಿಸೋದಕ್ಕೆ ಶಕ್ತನಾಗಿದ್ದಾರಂತೆ. ಹಲ್ಲೆಲೂಯಾ. ಅದರಿಂದ ಪರಲೋಕ ರಾಜ್ಯದಲ್ಲಿ ತಂದೆಯಾದ ದೇವರ ಮುಂದೆ ನಾವು ಹೋಗಿ ನಿಲ್ಲಬೇಕಂದ್ರೆ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ. ಪ್ರಿಯರಾದವರೇ, ಇಲ್ಲಿ ಭಕ್ತನು ಹೇಳುತ್ತಾರೆ, ದೇವರೇ ನಮ್ಮನ್ನ ತಂದೆಯ ಆ ಪರಿಶುದ್ಧ ಸ್ಥಳದಲ್ಲಿ, ಆ ಪರಲೋಕದ ಸ್ಥಳದಲ್ಲಿ ನಮ್ಮನ್ನು ಎಡವಿ ಬೀಳದಂತೆ ಯೇಸು ಕ್ರಿಸ್ತನು ನಮ್ಮನ್ನು ಹರ್ಷದೊಡನೆ ನಿರ್ದೋಷಿಗಳನ್ನಾಗಿ ನಮ್ಮನ್ನು ನಿಲ್ಲಿಸುತ್ತಾರಂತೆ. ಅನೇಕ ಸಮಯದಲ್ಲಿ ಅನೇಕ ದೇವ ಸೇವಕರು ವಾಕ್ಯ ಹೇಳುತ್ತದೆ, ನಾವು ಪರಲೋಕಕ್ಕೆ ಹೋಗಬೇಕಂದ್ರೆ ಯಾವ ತಪ್ಪು ಮಾಡಿರಬಾರ್ದು, ಏನು ಮಾಡಿರಬಾರ್ದು, ನಿರ್ದೋಷವಾಗಿರಬೇಕಂತ. ಆದರೆ ಆ ಒಂದು ಸ್ಥಾನದಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕೆ ದೇವರೊಬ್ಬನೇ ಶಕ್ತನಾಗಿರುವಂತರಾಗಿದ್ದಾರೆ. ಹಲ್ಲೆಲೂಯಾ. ಮೊದಲನೇ ವಾಕ್ಯದಲ್ಲಿ ಕೂಡ ಒಂದು ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ದೇವರಿಂದ ಕರೆಯಲ್ಪಟ್ಟವರು ಎಂಬುದಾಗಿ. ಯಾಕೆ ಯೇಸು ಕ್ರಿಸ್ತನು ನಮ್ಮನ್ನು ತಂದೆಯ ಸಮಕ್ಷದಲ್ಲಿ, ಆ ಪರಲೋಕದಲ್ಲಿ ನಮ್ಮನ್ನು ಹರ್ಷದಿಂದಲೂ ಸಂತೋಷದೊಡನು ಯಾವ ನಿರ್ದೋಷವೂ ಇಲ್ಲದ ಹಾಗೆ ನಮ್ಮನ್ನು ಆ ರೀತಿಯಾಗಿ ನಿಲ್ಲಿಸ್ತಾರೆ ಅಂದರೆ ಅದಕ್ಕೆ ಕಾರಣ ಒಂದು, ನಾವು ತಂದೆಯಾದ ದೇವರಿಂದ ಕರೆಯಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಹೇಳ್ತದೆ, ಯಾರು ಕದಲಿಸಲಾರದಂಥ ರಾಜ್ಯಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾರೆ ಎಂಬುದಾಗಿ. ಹೌದು ಪ್ರಿಯ ದೇವ ಜನರೇ, ನೀವು ಹೆದರಬೇಡಿರಿ. ಕೆಲವೊಂದು ಸಮಯದಲ್ಲಿ ಹೆದರಿಕೆ ಉಂಟಾಗುತ್ತದೆ. ನಾನು ದೇವರ ಸಮಕ್ಷದಲ್ಲಿ ಆತನ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲುವುದಕ್ಕೆ ನನ್ನಿಂದ ಸಾಧ್ಯವಾ, ಯೋಗ್ಯತೆ ಇದೆಯಾ ಎಂಬುದಾಗಿ ನನ್ನಲ್ಲಿ ಯಾವಾಗಲೂ ಈ ವಾಕ್ಯ ನನ್ನ ಹೃದಯದಲ್ಲಿ ಯಾವಾಗಲೂ ಇರ್ತದೆ. ದೇವರ ಸಮಕ್ಷದಲ್ಲಿ ನನ್ನನ್ನು ನಿಲ್ಲಿಸುವುದಕ್ಕೆ ಶಕ್ತನು ದೇವರು ಯೇಸು ಸ್ವಾಮಿ ಎಂಬುದಾಗಿ. ಅದರಿಂದ ನಿಶ್ಚಯವಾಗಿ ದೇವರು ನಿಮಗೆ ಈ ಕೃಪೆಯನ್ನು ಅನುಗ್ರಹಿಸುತ್ತಾ ಒಂದರಾಗಿದ್ದಾರೆ. ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ಈ ಲೋಕದಲ್ಲಿ ಉಂಟಾಗುವಂಥ ಶೋಧನೆಗಳು, ಪಾಪಗಳು ಅಪ್ಪ, ನಮಗೆ ವಿರೋಧವಾಗಿ ಸೈತಾನನು ಅನೇಕ ವಿಷಯದಲ್ಲಿ ನಿಮ್ಮ ರಾಜ್ಯದಲ್ಲಿ ನಿಲ್ಲುವುದಕ್ಕೆ ನಾವು ಯೋಗ್ಯರಾಗಿದ್ದೇವೆ ಅಂತ ಅನೇಕ ಸಂಶಯಗಳು, ಭಯಗಳು, ಹೆದರಿಕೆಗಳು ಕರ್ತನೆ ಅಪ್ಪ ಉಂಟಾಗುವಂಥದ್ದಾಗಿದೆ. ಆದರೆ ಇಲ್ಲಿ ವಾಕ್ಯ ಹೇಳುತ್ತದೆ, ಅಪ್ಪ ನೀವೇ ಯೇಸುವೆ ನಮ್ಮನ್ನು ತಂದೆಯ ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ನಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ಆನಂದದೊಡನೆ ನೀವು ನಿಲ್ಲಿಸುತ್ತೀರಿ ಎಂಬುದಾಗಿ ಹೇಳಿದ್ದೀರಿ. ಅದಕ್ಕಾಗಿ ನಿನಗಾಗಿ ನಾವು ಕಾಯುತ್ತಾ ಇದ್ದೇವೆ. ನಿನ್ನ ಬರೋಣದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಸ್ವೀಕರಿಸಿಕೊಳ್ಳಿರಿ ಅಪ್ಪ. ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ಸ್ವಾಮಿ ಈ ದಿನದಲ್ಲಿ ಪ್ರಾರ್ಥಿಸುತ್ತಿರುವ ಅನೇಕ ಜನರ ಹೃದಯದ ಹಂಬಲ, ಕೋರಿಕೆ, ನಾನು ದೇವರ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಾ ಎಂಬುದಾಗಿ. ಆದರೆ ಯೇಸುವೆ, ನೀವು ನಿಮ್ಮ ತಂದೆಯ ಮುಂದೆ ನಮ್ಮನ್ನು ನಿಲ್ಲಿಸಲು ನೀನು ಶಕ್ತನಾಗಿದ್ದೀರಿ. ಆ ಕೃಪೆ ನಮಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸಿಕೊಳ್ಳುತ್ತಾ ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಹೌದು ಪ್ರಿಯ ದೇವ ಜನರೇ, ವಾಕ್ಯ ಹೇಳ್ತಿದ್ದೆ, ನೀವು ದೇವರಿಂದ ಕರೆಯಲ್ಪಟ್ಟಿರೋದ್ರಿಂದ ದೇವರೇ ಸತ ನಿಮ್ಮನ್ನು ಪರಲೋಕ ರಾಜ್ಯದಲ್ಲಿ ನಿಮ್ಮನ್ನು ನಿಲ್ಲಿಸುವಂತರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.